ಮಾನವೀಯತೆಯ ಹಬ್ಬ ನನ್ನ ತತ್ವ ಮನುಷ್ಯತ್ವ. ಪ್ರೀತಿಯಿಂದ ಸಮಾಜ ಕಟ್ಟೋಣ, ದ್ವೇಷದಿಂದಲ್ಲ. NARS ಶಾಸಕರು, ಶಾಂತಿನಗರ ವಿಧಾನಸಭಾ ಕ್ಷೇತ್ರ. ಈ ಕ್ಷೇತ್ರದಲ್ಲಿ ಫುಟ್ಬಾಲ್ ಪಂದ್ಯಾವಳಿಯನ್ನು ಆಯೋಜಿಸಲಾಗಿದೆ ಹಾಗೂ ಗೆದ್ದವರಿಗೆ 50,000 ನಗದು ಬಹುಮಾನವನ್ನು ನೀಡಿ ಯುವಕರಿಗೆ ಮುಂದೆ ಬರಬೇಕೆಂದು ಸಲಹೆಯನ್ನು ನೀಡಿದರು ಹಾಗೂ ವಾಹಿನಿಯೊಂದಿಗೆ ಮಾತನಾಡಿದರು. ಕಪ್ ಅಂತ ಹೇಳಿ ಫುಟ್ಬಾಲ್ ಇಂಟರ್ ವಾರ್ಡ್ ಟೂರ್ನಮೆಂಟ್ ಮಾಡ್ತಾ ಇದೀವಿ. ನೆನ್ನೆ ಕ್ರಿಕೆಟ್ ಇತ್ತು, ಇವತ್ತು ಫುಟ್ಬಾಲ್, ನಾಳೆ ಮಹಿಳಾ ಕ್ರೀಡೆ ಇದೆ. ನಾವು ಒಂದು ಮಾನವೀಯತೆ ಹಬ್ಬ ಅಂತೇಳಿ ಜನವರಿ ಮೋಸ್ಟ್ಲಿ ನಾವು ಡಿಸೆಂಬರ್ ಇಂದಾನೇ ಸ್ಟಾರ್ಟ್ ಆಗಿದೆ. ಜನವರಿ 11ನೇ ತಾರೀಕುವರೆಗೂ ನಡೀತದೆ. ಕ್ರಿಸ್ಮಸ್, ನ್ಯೂ ಇಯರ್, ಸಂಕ್ರಾಂತಿ, ಪೊಂಗಲ್ ಎಲ್ಲ ಹಬ್ಬವನ್ನು ಕೊಂಡಾಡ್ತೀವಿ. ಒಂದು ಎಲ್ಲರನ್ನ ಜೊತೆಗೂಡಿಸುವಂಥದ್ದು, ಮಾನವೀಯತೆಯನ್ನ ಎತ್ತಿಡಿಯುವಂತ ಕಾರ್ಯಕ್ರಮ ಆಗಬೇಕು. ನಾವೆಲ್ಲರೂ ಮನುಷ್ಯರು, ಎಲ್ಲರೂ ಜೊತೆಗೆ ಹೋಗ್ಬೇಕು, ಸಂತೋಷವಾಗಿರ್ಬೇಕು ಅನ್ನೋ ಭಾವನೆಯನ್ನ ಇಟ್ಕೊಂಡು ನಾವು ನನ್ನ ಕ್ಷೇತ್ರದ ಜನರನ್ನೆಲ್ಲ ಒಗ್ಗೂಡಿಸಿ ಈ ತರ ಒಂದು ಹಬ್ಬದ ವಾತಾವರಣವನ್ನ ಇಟ್ಕೊಂಡು ಈ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದೀವಿ. ಫುಟ್ಬಾಲು, ಕ್ರಿಕೆಟ್ ಎರಡು ವಿನ್ನರ್ಸ್ಗೆ 50,000 ಕ್ಯಾಶ್ ಪ್ರೈಸ್, ರನ್ನರ್ಸ್ ಅಪ್ಗೆ 25,000 ಕ್ಯಾಶ್ ಪ್ರೈಸ್ ಇದೆ. ಯುವಕರು, ನಮ್ಮಲ್ಲಿ ನಾವು ಯುವಕರಿಗೆ ಹೇಳೋದೇ ಆಟ ಆಡಿ, ಚೆನ್ನಾಗಿ ಓದಿ, ಚೆನ್ನಾಗಿ ಬೆಳೀರಿ, ಆರೋಗ್ಯವಂತರಾಗಿರಿ, ಬುದ್ಧಿವಂತರಾಗಿ, ವಿದ್ಯಾವಂತರಾಗಿ. ಇದೇ ಸಂದೇಶ ಯುವಕರಿಗೆ, ಬರುವಂತ ಮುಂದಿನ ಪೀಳಿಗೆಗೂ ಇದೇ ಸಂದೇಶ. ದೇ ಹ್ಯಾವ್ ಟು ಬಿ ಎಜುಕೇಟೆಡ್, ಹೆಲ್ತಿ ಅಂಡ್ ಬಿ ಸ್ಮಾರ್ಟ್. ಅಂಡರ್ಸ್ಟ್ಯಾಂಡ್ ವಾಟ್ ದೇ ಆರ್ ಸಪೋಸ್ ಟು ಡೂ, ನಾಟ್ ಟು ಡೂ. ಏನ್ ಮಾಡಬೇಕು, ಮಾಡಬಾರ್ದು ಅನ್ನೋದನ್ನ ತಿಳ್ಕೊಬೇಕು. ಅವರು ಮಾಡಬಾರ್ದು, ಮಾಡಬೇಕಾಗಿರೋದನ್ನ ಮಾಡದೇ ಇರಬಾರ್ದು. ಇದೆರಡು ತಿಳ್ಕೊಂಡ್ಬಿಟ್ರೆ ಅವ್ರು ಚೆನ್ನಾಗಿ ಮುಂದೆ ಬರೋಕೆ ಅವಕಾಶ ಇದೆ. ಇವತ್ತು ನೋಡಿ, ಇವತ್ತು ಯುವಕರಿಗೆ ಒಂದು ಒಳ್ಳೆ ಎಂಕರೇಜ್ಮೆಂಟ್ ಕೊಡ್ತಾರಂದ್ರೆ ನಮ್ಮ NARS ಸಾಹೇಬ್ರೆ. ಅವರು ಎನರ್ಜಿ ನೋಡಿ, ಅವರು ಇಷ್ಟು ಬ್ಯುಸಿ ಇದ್ರೂ ಅವರು ಈ ನಮ್ಮ ಜೊತೆಯಲ್ಲೆಲ್ಲ ಕುತ್ಕೊಂಡು ಇವತ್ತು ಎಂಕರೇಜ್ಮೆಂಟ್ ಮಾಡಿಕೊಂಡು, ಇದು ನೋಡಿ, ಇದೊಂದು 10 ವರ್ಷದಿಂದ ಎಂಕರೇಜ್ ಮಾಡಿದರೆ ಇವತ್ತು ಒಳ್ಳೆ ಪ್ಲೇಯರ್ ಇರ್ತಾಯಿದ್ರು. ಇವಾಗ ನೋಡಿ, ಎಷ್ಟೋ ಜನ ನಾವು ಮರ್ತೋದ್ರು. ಜನ ಈ ಥರ ಒಂದು ಗೇಮ್ ಆಡಬೇಕು, ಫುಟ್ಬಾಲ್ ಆಡಬೇಕಂದ್ರೆ ಮರ್ತೋಗಿದೆ. ಜನ ಪ್ರಾಕ್ಟೀಸ್ ಮಾಡೋಕ್ಕಾಗ್ತಾಯಿಲ್ಲ, ಯಾಕಂದರೆ ಬಿಕಾಸ್ ಆಫ್ ಎಂಕರೇಜ್ಮೆಂಟ್ ಇಲ್ಲ. ಸೊ ಇವತ್ತು ಇವ್ರು ಕೊಡೋ ಪ್ರೋತ್ಸಾಹ ಹೆಂಗಂತ ನೋಡಿ, ಅವರು ಬರ್ತ್ಡೇನ ಬಂದ್ಬಿಟ್ಟು ಮಾನವೀಯತೆ ಹಬ್ಬ ಅಂತ ಸೆಲೆಬ್ರೇಟ್ ಮಾಡ್ತಾರೆ. ಅದರಿಂದ ಜನಗಳಿಗೆ ಏನು ಒಳ್ಳೇದಾಗಬೇಕು ಅಂತಲೇ ನೋಡ್ತಾರೆ ಅವರು.
ಇವತ್ತು ಒಂದು HR ರಿಕ್ರೂಟ್ಮೆಂಟ್ ಆಗಲಿ, ಜನಗಳಿಗೆ ಈವನ್ನು ಫೇಶಿಯಲ್ಲು, ಏರ್ ಕಟಿಂಗಿಂದ ಹಿಡ್ಕೊಂಡು ಇಲ್ಲಿ ಬಂದ್ಬಿಟ್ಟು ಮಾಡ್ತಾಯಿದ್ದಾರೆ. ಅಂದರೆ ನೀಡ್ ಆಫ್ ದ ಪೀಪಲ್, ವಾಟ್ ಎಕ್ಸಾಕ್ಟ್ಲಿ ದೇ ನೀಡ್ ಅಂತ ಅವರು ಅದನ್ನು ಐಡೆಂಟಿಫೈ ಮಾಡಿ ಒಬ್ಬೊಬ್ರಿಗೂ ಬಂದ್ಬಿಟ್ಟು ಅವರು ಹುಟ್ಟದ ಹಬ್ಬನ ಬಂದ್ಬಿಟ್ಟು ಈ ಥರ ಜನಗಳೊಂದಿಗೆ ಸೆಲೆಬ್ರೇಟ್ ಮಾಡ್ಕೊಳ್ಳೋ ಒಂದು ಒಳ್ಳೆ ಲೀಡರ್ ಅಂಡ್ರಲ್ಲಿ ನಾವು ಕೆಲಸ ಮಾಡೋದು ನಮ್ಗೆ ತುಂಬ ಸಂತೋಷ ಆಗುತ್ತೆ. ಈ ಥರ ನಮ್ಮ ರಾಜಕಾರಣಿಗಳೆಲ್ಲ ಈ ಥರ ಇರಬೇಕು. ಅವ್ರನ್ನ ನಾವು ಯಾವತ್ತೂ ಅವರು ರಾಜಕಾರಣಿ ಥರ ನಮ್ಮ ಸಾಹೇಬರು ತೋರಿಸ್ಕೊಳ್ತಾ ಇಲ್ಲ. ಆ ಥರ ಒಂದು ಒಳ್ಳೆ ಲೀಡ್ರು ನಮಗೆ ಖಂಡಿತ ದೇವರು ಅವ್ರಿಗೆ ಒಳ್ಳೆ ಈ 2025 ಒಳ್ಳೆ ಆಯುಸ್ಸು ಆರೋಗ್ಯ ಕೊಡಲಿ, ಇದೇ ಥರ ಒಳ್ಳೆ ಎನರ್ಜಿ ಕೊಟ್ಟು ದೇವ್ರು ಬಂದ್ಬಿಟ್ಟು ಅವ್ರನ್ನ ಇಟ್ಕೋಬೇಕಂತ ಖಂಡಿತ ನಮ್ಮ ಪ್ರಾರ್ಥನೆ ಇದೆ. ನಮ್ಮ ಮೋಸಸನ್ನ ಇದರ ಪಕ್ಕದಲ್ಲಿ, ಓಕೆ, ನಮ್ಮ ಲೋಕಲ್ ಲೀಡ್ರು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. Humanity is, see, we all are one. We respect people, we respect human, we respect our opponent. We all are one. So respect human, respect people. So this is a Humanity Cup. It's very proud for me to such a moment. NARS sir, such a wonderful, lovely person, is making this first year tournament Humanity Cup. So we are the champion, and we are lucky. Next year, hopefully, again we'll become a champion, and again my team will become very good. More stronger will come back. And I will thank my opponent team also. Even they played very good and good sport. It's the end of the day, it's a sport. One team can win, one team can lose. But we are very happy. Almost we are champions. We are in a happy moment. I don't know what to speak. That's all. Humanity is always not in only sports. Humanity, we respect people, we respect elders, we respect our opponent, we respect younger ones. So respect comes from discipline. That is called in the sports. Discipline is most important. And humanity is what our sir told. Humanity, we all are one. Shantala Nagar, Shanti Nagar, we all are one. So we have to always respect people, respect human, that's all. Oh, so yeah, yes. we need this kind of tournaments. Upcoming future, many young talented players are there in our team, and many young players are there. So upcoming tournament, it should become many more to come like this. And hopefully we thank really our Harris sir to making such kind of a beautiful tournament here, and we hopefully wait for another beautiful tournaments. And tomorrow we have a women's sports also, and Harris sir is doing many culture. We always respect, and we thank you very much for him, and we all love him. Thank you.